ಭಾರತದಿಂದ ಆಮದಾಗುವ ಸರಕುಗಳ ಮೇಲೆ ಅಮೆರಿಕ 25% ಸುಂಕವನ್ನ ಆಗಸ್ಟ್ 1ರಿಂದಲೇ ವಿಧಿಸ್ತಾ ಇದೆ. ಇದು ಭಾರತ ಅಮೆರಿಕದ ದ್ವಿಪಕ್ಷೀಯ ಸಂಬಂಧಗಳು ದುರ್ಬಲಗೊಳ್ತಿರುವಲ್ಲಿನ ದೊಡ್ಡ ತಿರುವು ಅನ್ನುವಂತೆ ಕಾಣ್ತಿದೆ. ಟ್ರಂಪ್ ಅವರ ಈ ಏಕಪಕ್ಷೀಯ ಕ್ರಮ ಆರ್ಥಿಕತೆಗಿಂತ ಹೆಚ್ಚಾಗಿ ರಾಜಕೀಯ ಹಿಡಿತ ಸಾಧಿಸಲು ಅವರು ಸುಂಕವನ್ನ ಬಳಸಿಕೊಳ್ತಿದ್ದಾರೆ ಅನ್ನೋದರ ಸೂಚನೆಯೂ ಆಗಿದೆ. ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಮತ್ತು ಮಿಲಿಟರಿ ಸಂಬಂಧಗಳ ಬಗ್ಗೆ ಟ್ರಂಪ್ ಈಗಾಗಲೇ ತೀವ್ರ ಅಸಹನೆ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಅವೆರಡೂ ತಮ್ಮ ಆರ್ಥಿಕತೆ ನೆಲಕಚ್ಚುವಂತೆ ಮಾಡಿಕೊಳ್ಳಲಿವೆ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಟ್ರಂಪ್ ಸುಂಕ ಹೇರಿಕೆ ಭಾರತ ಮತ್ತು ಮೋದಿ ಸರ್ಕಾರವನ್ನ ಅಸಹಾಯಕ ಸ್ಥಿತಿಗೆ ತಳ್ಳಿದಂತೇನೂ, ದೇಶದ ಆರ್ಥಿಕತೆಯ ದುರ್ಬಲ ಸ್ವರೂಪವನ್ನ ಇನ್ನಷ್ಟು ಬಯಲು ಮಾಡುವಂತೇನೂ ಕಾಣಿಸ್ತಾ ಇದೆ. ಇತ್ತೀಚೆಗೆ ಭಾರತದ ಆರ್ಥಿಕತೆ ಗೋಲ್ಡಿಲಾಕ್ಸ್ ಸ್ಥಿತಿಯಲ್ಲಿದೆ ಅನ್ನೋ ಮಾಹಿತಿ ಇತ್ತು. ಅಂದ್ರೆ ಒಂದು ತರದ ಸಮತೋಲನದ ಸ್ಥಿತಿ. ಮಧ್ಯಮ ಬೆಳವಣಿಗೆ, ಕಡಿಮೆ ಹಣದುಬ್ಬರ ಮತ್ತು ಬೆಂಬಲಿತ ಹಣಕಾಸು ಪರಿಸ್ಥಿತಿಗಳ ಸಂಯೋಜನೆಯನ್ನ ಹಾಗೆ ಕರೆಯಲಾಗುತ್ತೆ. ಆದರೂ ಪರಿಣಿತರು ಇದನ್ನ ಅನುಮಾನದಿಂದ ನೋಡಿದ್ದಾರೆ. ಹೆಚ್ಚು ಸಂಕೀರ್ಣ ವಾಸ್ತವ ಇದರ ಹಿಂದಿದೆ ಮತ್ತು ರಚನಾತ್ಮಕ ಅಸಮತೋಲನವನ್ನ ಮರೆಮಾಚುವ ದೃಷ್ಟಿಕೋನ ಇದಾಗಿದೆ ಅಂತ ಅವರು ಗ್ರಹಿಸಿದ್ದಾರೆ. ಹಣದುಬ್ಬರ ಕಡಿಮೆಯಾಗಿದೆ ಎನ್ನುವಾಗ ಪರಿಣಿತರು ಮತ್ತೊಂದು ಅಂಶದ ಬಗ್ಗೆ ಗಮನ ಸೆಳೀತಾರೆ. ಸಾಮಾನ್ಯ ಬೆಲೆ ಸೂಚ್ಯಂಕ ಅಂದ್ರೆ ಸಿಪಿಐ ಮತ್ತು ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕ ಅಂದ್ರೆ ಸಿಎಫ್ಬಿಐ ಇವೆರಡನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬೆಲೆ ಸ್ಥಿರತೆಯ ಹಿಂದಿನ ಸೂಕ್ಷ್ಮ ಏನು ಅನ್ನೋದು ಬಯಲಾಗತ್ತೆ. ಸಿಪಿಐ ಹಣದುಬ್ಬರ ಮೇ 2024ರಲ್ಲಿ 4.8ರಿಂದ ಮೇ 2025ರ ವೇಳೆಗೆ 2.82ಕ್ಕೆ ಗಮನಾರ್ಹವಾಗಿ ಇಳಿದಿದೆ ಅನ್ನೋದು ನಿಜ. ಆದರೆ 2024ರಲ್ಲಿ ಉದ್ದಕ್ಕೂ ಸಿಎಫ್ಬಿಐ ಅಥವಾ ಆಹಾರ ಹಣದುಬ್ಬರ ಸಾಮಾನ್ಯ ಹಣದುಬ್ಬರಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಹೀಗೆ ಹೆಚ್ಚುವ ಮತ್ತು ಅಸ್ಥಿರ ಸ್ಥಿತಿಯಲ್ಲಿರುವ ಆಹಾರ ಹಣದುಬ್ಬರ ಸಾಮಾನ್ಯ ನಾಗರಿಕರ ಕೊಳ್ಳುವ ಶಕ್ತಿಯನ್ನ ಕುಗ್ಗಿಸುತ್ತೆ. ಹಾಗಾಗಿನೇ ಸಿಪಿಐ ಹಣದುಬ್ಬರದ ಬದಲು ಪ್ರಮುಖ ಹಣದುಬ್ಬರದ ಮೇಲೆ ಗಮನ ಹರಿಸಬೇಕು ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಅಗತ್ಯ ವಸ್ತುಗಳ ಮೇಲಿನ ಈ ಹಣದುಬ್ಬರದ ಒತ್ತಡ ಜನರ ದೈನಂದಿನ ಬದುಕಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಅಂದ್ರೆ ಸರ್ಕಾರ ಹೇಳುವ ಸಮತೋಲನ ಸ್ಥಿತಿಯ ಕಥೆಗೂ ವಾಸ್ತವಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಮತ್ತೊಂದು ಕಟು ವಾಸ್ತವ ಏನು ಅಂದ್ರೆ ನೈಜ ವೇತನ ಬೆಳವಣಿಗೆಯಲ್ಲಿನ ಕುಸಿತ. ಅದೇ ವೇಳೆ ಬೆಲೆ ಏರ್ತಾನೆ ಇದೆ. ಇದು ಕೊಳ್ಳುವ ಶಕ್ತಿಯನ್ನ ಇಲ್ಲವಾಗಿಸುತ್ತೆ, ಉಳಿತಾಯವನ್ನ ತಗ್ಗಿಸುತ್ತೆ. ಕಡೆಗೆ ಸಾಲದ ಮೇಲಿನ ಅವಲಂಬನೆಯೂ ಹೆಚ್ಚೋಕೆ ಇದು ಕಾರಣ ಆಗ್ಬಹುದು. ಬೇಡಿಕೆ ಕಡಿಮೆಯಾದಾಗ ಅದು ಆರ್ಥಿಕತೆಗೆ ದೊಡ್ಡ ಹೊಡೆತ ಆಗಿರುತ್ತೆ. ದೇಶದಲ್ಲಿ ಶತಕೋಟ್ಯಾಧಿಪತಿಗಳ ಸಂಖ್ಯೆ ಹೆಚ್ಚಿದ್ದರೂ ಕೆಳ ಹಂತದವರ ಬಳಿ ಹಣ ಇಲ್ಲ. ಈ ನಿರಂತರ ಅಸಮಾನತೆ ಜನಸಂಖ್ಯೆಯ ಬಹುದೊಡ್ಡ ಭಾಗ ಹಿಂದುಳಿದಿದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಗೋಲ್ಡಿಲಾಕ್ಸ್ ಸ್ಥಿತಿ ಅನ್ನೋದು ವಾಸ್ತವ ಅಲ್ಲ ಅನ್ನೋದು ಅರ್ಥವಾಗುತ್ತೆ. ಅಸ್ಥಿರ ಆಹಾರ ಹಣದುಬ್ಬರ ಕೊಳ್ಳುವ ಶಕ್ತಿಯನ್ನ ಕುಂದಿಸಿರುವಾಗ, ಬೆಳವಣಿಗೆಯ ಹೊರತಾಗಿಯೂ ನಿರಂತರ ಆದಾಯ ಅಸಮಾನತೆ ಇರುವಾಗ, ಬಹುಪಾಲು ಜನರ ಹಣಕಾಸಿನ ಸ್ಥಿತಿ ಕಠಿಣವಾಗಿರುವಾಗ ಗೋಲ್ಡಿಲಾಕ್ಸ್ ನಿರೂಪಣೆ ವಾಸ್ತವ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹೀಗಿರುವಾಗ ಸುಂಕದ ಸಂಭಾವ್ಯ ಪರಿಣಾಮಗಳು ಏನಿರಬಹುದು? ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ರಫ್ತಿನ ಪಾಲು ಅಂಥದ್ದೇನಿಲ್ಲ. ರಫ್ತು ಮಾಡೋದಕ್ಕಿಂತ ಹೆಚ್ಚಿನದನ್ನ ಆಮದು ಮಾಡಿಕೊಳ್ಳಲಾಗುತ್ತೆ. ಅಮೆರಿಕದೊಂದಿಗಿನ ಭಾರತದ ಹೆಚ್ಚುತ್ತಿರುವ ವ್ಯಾಪಾರ ಕೊರತೆಯ ಹಿನ್ನೆಲೆಯಲ್ಲಿ ನೋಡಿದ್ರೆ ಹೊಸ ಸುಂಕಗಳು ರೂಪಾಯಿ ಮೌಲ್ಯ ಮತ್ತು ವಿದೇಶಿ ಹೂಡಿಕೆ ಮೇಲೆ ಮಾತ್ರವಲ್ಲದೆ ವ್ಯಾಪಾರ ಕೇಂದ್ರಿತ ವಲಯಗಳಿಗೂ ಹೊಡೆತ ಆಗಬಹುದು ಅನ್ನೋದು ಪರಿಣಿತರ ಅಭಿಪ್ರಾಯ. ಈ ಸುಂಕಗಳ ಯಾವುದೇ ಏರಿಳಿತದ ಪರಿಣಾಮಗಳು ಹೂಡಿಕೆದಾರರ ಭಾವನೆ, ರೂಪಾಯಿ ಮೌಲ್ಯ ಮತ್ತು ಜಿಡಿಪಿ ಮೇಲೆ ಪ್ರಭಾವ ಬೀರಬಹುದು. ಇದಲ್ಲದೆ ಭಾರತ ರಷ್ಯಾ ಸಂಬಂಧಗಳ ವಿಷಯವಾಗಿಯೂ ಈಗ ಅಮೆರಿಕ ತಕರಾರೆತ್ತಿದ್ದು ರಾಜಕೀಯ ಘರ್ಷಣೆ ದ್ವಿಪಕ್ಷೀಯ ಸಂಬಂಧಕ್ಕೆ ಅಪಾಯ ತರುತ್ತೆ. ಬಳಕೆ ತಗ್ಗಿದೆ, ನಿರುದ್ಯೋಗ ಹೆಚ್ಚುತ್ತಲೇ ಇದೆ, ಅಸಮಾನತೆ ಅಗಾಧವಾಗಿದೆ. ಈ ಹೊತ್ತಿನಲ್ಲಿ ಹೆಚ್ಚಿನ ಸ್ವಾವಲಂಬನೆಗೆ ಮಾರ್ಗಗಳನ್ನು ಹುಡುಕೋದು ಅನಿವಾರ್ಯವಾಗಿದೆ. ಆದರೆ ಅಧಿಕಾರ ಉಳಿಸಿಕೊಳ್ಳುವ ಕಸರತ್ತಿನಲ್ಲಿ ತೊಡಗಿರುವ ಮೋದಿ ಸರ್ಕಾರಕ್ಕೆ ಅರ್ಥಪೂರ್ಣ ಆರ್ಥಿಕ ಸುಧಾರಣೆಗಳನ್ನು ಕೈಗೊಳ್ಳುವ ಇಚ್ಛಾಶಕ್ತಿ ಇದೆಯೇ ಅನ್ನೋದು ಪರಿಣಿತರ ಕಳವಳ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.